ಹಾಯ್ ಎವ್ರಿವನ್. ಉಡುಪಿ ಮಂಗಳೂರು ಸೈಡ್ನಲ್ಲಿ ತುಂಬ ಕಾಮನ್ ಆಗಿ ಮಾಡುವಂಥ ಅಷ್ಟೇ ಸ್ಪೆಷಲ್ ಆದ ಖಾರ ಅವಲಕ್ಕಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಅವಲಕ್ಕಿ ಉಪ್ಕರಿ, ಮಸಾಲ ಅವಲಕ್ಕಿ ಚಟ್ನಿ ಅಂತಲೂ ಕರೀತಾರೆ. ಬೆಳಗಿನ ತಿಂಡಿಗೆ ಇಲ್ಲ ಸಂಜೆ ಕಾಫಿ ಟೀ ಜೊತೆಗಾದರೂ ಜಸ್ಟ್ 10 ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳೇನೂ ಬೇಡ, ತುಂಬಾ ಸಿಂಪಲ್, ತುಂಬ ರುಚಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ಖಾರ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 1 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು. ಸೌತ್ ಕೇಂದ್ರ ಸೈಡ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೇ ಬಳಸ್ತಾರೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದೀಗ ಫ್ರೈ ಆಗಿದೆ. ಇದಕ್ಕೆ ಖಾರಕ್ಕೆ ಒಂದು 5 ಒಣಮೆಣಸನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು. ಕೊಬ್ಬರಿ ಎಣ್ಣೆ ಟೇಸ್ಟ್ ಇಷ್ಟ ಇಲ್ಲ ಅಂದವರು ಬೇಕಿದ್ರೆ ರಿಫೈನ್ಡ್ ಆಯಿಲ್ ಬಳಸ್ಬೋದು. ಬಟ್ ಕೊಬ್ಬರಿ ಎಣ್ಣೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಈಗಿದು ಫ್ರೈ ಆದಮೇಲೆ ಎತ್ತಿಟ್ಕೊಳ್ಳೋಣ. 4 ಜನಕ್ಕೆ ಸರ್ವ್ ಮಾಡೋಷ್ಟು ಅವಲಕ್ಕಿ ಮಾಡೋದಕ್ಕೆ ಅರ್ಧ ಹೋಳಿಕೆಯಷ್ಟು ಫ್ರೆಶ್ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧದಷ್ಟು ಕಾಯಿ ತುರಿನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ. ಇನ್ನು ಅರ್ಧದಷ್ಟು ಕಾಯಿ ತುರಿನ ಹಾಗೆ ಯೂಸ್ ಮಾಡ್ಕೊಳ್ತೀನಿ. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಅರ್ಧದಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಹುರಿದಿಟ್ಕೊಂಡ ಕೊತ್ತಂಬರಿ ಕಾಳು, ಒಣಮೆಣಸನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ ಹಾಕಿ ನೀರೇನು ಹಾಕ್ದೇ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಯಾವ ಬೌಲಲ್ಲಿ ಅವಲಕ್ಕಿನ ಕಲಿಸ್ಕೊಳ್ತೀವೋ ಆ ಬೌಲಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಇದಕ್ಕೆ ಇನ್ನು ಅರ್ಧ ಕಾಯಿ ತುರಿದಿರೋದನ್ನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು. ಒಗ್ಗರಣೆಗೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಂಡು ಇದಕ್ಕೆ 3/4 ಟೀ ಸ್ಪೂನ್ ಸಾಸಿವೆ, 3/4 ಟೀ ಸ್ಪೂನ್ ಉದ್ದಿನಬೇಳೆನ ಹಾಕಿ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ನಂತರ ಇದಕ್ಕೆ ತುಂಡು ಮಾಡ್ಕೊಂಡಿರೋ 2 ಒಣಮೆಣಸು, ಸ್ವಲ್ಪ ಕರಿಬೇವನ್ನು ಹಾಕಿ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಇದು ಫ್ರೈ ಆದಮೇಲೆ ಈ ಒಗ್ಗರಣೆನ ಬೌಲ್ನಲ್ಲಿರೋ ಕಾಯಿ ಮಿಕ್ಸ್ಚರ್ಗೆ ಸೇರಿಸಿ ಈ ಒಗ್ಗರಣೆ, ತುರಿದಿರೋ ಕಾಯಿ ಮತ್ತು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಆ ಕಾಯಿ ಎಲ್ಲ ನೀರು ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಕಿವುಚಿ ಕಲಿಸ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಇದಕ್ಕೆ ಚೆನ್ನಾಗಿ ಜರಡಿ ಮಾಡ್ಕೊಂಡಿರೋ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಈ ಖಾರ ಅವಲಕ್ಕಿಗೆ ಪೇಪರ್ ಅವಲಕ್ಕಿನೇ ತೊಗೊಳ್ಬೇಕು. ಇದನ್ನು ಖಾರದ ಮಿಕ್ಸ್ಚರ್ಗೆ ಹಾಕಿ ಖಾರ, ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಬೇಕು. ಎಣ್ಣೆ, ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ಈ ಹಂತದಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಅವಲಕ್ಕಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ. ತುಂಬಾ ಸಿಂಪಲ್ಲಾದ ಅಷ್ಟೇ ಟೇಸ್ಟಿಯಾದ ಖಾರ ಅವಲಕ್ಕಿ ರೆಡಿಯಾಗಿದೆ. ಸಾಮಾನ್ಯವಾಗಿ ಈ ಖಾರ ಅವಲಕ್ಕಿನ ಮಾಡ್ಕೊಳ್ತಾರೆ. ಈ ರೆಸಿಪಿ ಗೊತ್ತಿಲ್ಲದೆ ಇರೋರು ಇದನ್ನು ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.